ಶ್ರೀ, ಇವ್ರಿಗೇನಾಯ್ತು? ಮೊನ್ನೆ ಬರ್ತಾ ಕಾರ್ನಾಗೆ ಆಕ್ಸಿಡೆಂಟ್ ಆಗ್ಬಿಟ್ಟೈತೆ. ಈಗ ಆಗಿರೋದನ್ನೆಲ್ಲ ಮರೆತು 20 ವರ್ಷದ ಹಿಂದಿನ ಮಾತಾ ಗೆಪ್ತಿ ಮಾಡ್ಕೊಂಡವ್ರೆ. ಓ, ಇದು ಯಾವ ವಿಷಯನೂ ನನಗೆ ಗೊತ್ತೇ ಆಗಿಲ್ಲ. ಇಷ್ಟೆಲ್ಲ ಆಯ್ತಾ? ಅಳಿಯಂದ್ರೆ ನನ್ನ ಬಗ್ಗೆ ವಿಚಾರಿಸ್ತಾವ್ರಲ್ಲ, ಇವ್ರು ಯಾರು? ಇವ್ರು ನಿಮ್ಮ ದೊಡ್ಡಳ್ಳಿ ಅಂದರು, ಮುರಳಿ ಅಂತ. ಓ, ಸಾನ ಹೌದವ? 100 ಕಾಲ ಸಂದಾಕಿರಿ. ಯಾವ್ರೆ ನನ್ನ ಮಕ್ಕಳು ಅಳಿಯಂದ್ರ ಜೊತೆ ಇರೋ ಭಾಗ್ಯ ಈಗ ಸಿಕ್ಕೈತೆ. ಇದು ನನ್ನ ಪಾಲ್ಗೆ ಹಿಂಗೆ ಉಳಿಸ್ಬಿಡಪ್ಪ. ಸಾನ ಬರವ, ಅಳಿಯಂದ್ರೆ ಬನ್ನಿ ಪೂಜೆ ಮಾಡಿ ಬನ್ನಿ. ಪುಟ್ಟಮೆ, ಒಳ್ಳೇದಾಗ್ಲಿ ಅಂತ ನಾನು ನೀನು ಪೂಜೆ ಮಾಡಮ್ಮಪ್ಪ. ಬನ್ನಿ ಅಳಿಯಂದ್ರೆ. ಆಗಲ್ಲ, ನನಗೆ ಅವ್ರ ಜೊತೆ ಬದುಕಕ್ ಆಗಲ್ಲ ಅಷ್ಟೇ. ಪುರ್ಸಿ, ಎಲ್ರಿಗೂ ಮಂಗಳಾರತಿ ಕೊಡಪ್ಪ. ತಕ ಅವ ಬನ್ನಿ, ಒಲೆಗೆ ಪೂಜೆ ಮಾಡಿ ಆಲುಕ್ಸಿರಂತೆ. ಬನ್ನಿ ಕೊಕ್ಕೋ. ಎಲ್ಲ ರೆಡಿ ಇದೆ ಬಾವ. ಅವ ನೀವು ಧೈರ್ಯವಾಗಿ ಹಚ್ಚಿ ಅವ. ಈ ಹೊಲ ಇನ್ನು ಯಾವತ್ತೂ ಆರ್ದಿರಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಬೆವರ ಸಾಲುಗಳೇ ಇವಳ ಒಡವೆ, ಸ್ವಾಭಿಮಾನವೇ ಸಂಪತ್ತು ಎಂದು ಕರಗದ ಅಮೃತ ಇವಳ ಕೈಯ ತುತ್ತು. ಗಂಡು ಮಕ್ಕಳೇ ಬೇಕು ಮನೆಗೆ, ಅವರ ಎಂದಿಗೂ ಆಧಾರ ಅನ್ನೋ ಮಾತನ್ನು ಮೀರಿ ಬೆಳೆದಳು ಮುಗಿಲೆತ್ತರ. ಸವನಷ್ಟು ಕಂಪು ನೀಡೋ ಶ್ರೀಗಂಧದ ಗುಣ, ಏನಾದರೂ ತೀರದಲ್ಲ 7 ಜನ್ಮಕ್ಕೂ ಇವಳ ಋಣ. ಎಲ್ಲ ಕಷ್ಟಗಳ ಸೋಲಿಸಿ ಗೆಲ್ಲೋ ಇವರ ಶಕ್ತಿಯೇ ಒಗ್ಗಟ್ಟು. ತಾಯಿ ಕಲಿಸಿದ ಇದು ಹಾಲಿನ ಪಾತ್ರೆ ಎಲ್ಲ ತಂದೆವ. ಹೆತ್ತೋರಿಗೆ ಹೆಮ್ಮೆ ತಾನೆ ಇಂಥ ಹೆಣ್ಮಕ್ಕಳು. ಮಕ್ಕಳಿಗೂ ಪುಣ್ಯ ಬೇಕು ಅಪ್ಪಪ್ಪ ಇವಳಂತ ಅಮ್ಮ ಸಿಗಲು. ಹೆಣ್ಣು ಮಕ್ಕಳ ಹೆತ್ತೋಳು, ಎಲ್ಲ ದೇವರಿಗೂ ದೊಡ್ಡೋಳು. ಸೀರ ಬಳೆಯನ್ನು ಮುತ್ತು ಹಾಂ, ಹಾಲ್ಗೆ ಒಸಿ ಸಕ್ಕರೆ ಹಾಕಿ ಕದಡೆ ಎಲ್ಲರಿಗೂ ಕೊಡಪ್ಪ. ಆಯ್ತು ಪುಟ್ಟಕ್ಕ. ಪುಟ್ಟಕ್ಕ ಅಂತೂ ಹೊಸ ಮೆಸ್ ಶುರುವಾಯಿತು, ವ್ಯಾಪಾರ ಚೆಂದಾಗಲಿ ಕಣವ. ಒಳ್ಳೇದಾಗ್ಲಿ ಪುಟ್ಟಕ್ಕ. ಅಂತೂ ಮತ್ತೆ ನಮ್ಮೂರಿಗೆ ಅನ್ನಪೂರ್ಣೇಶ್ವರಿ ತಾಯಿ ಬಂದಂಗಾಯ್ತು. ಹುಲಿ ಎಲ್ರಿಗೂ ಸಿಹಿ ಹಂಚೋಗಿ. ಪುಟ್ಟಕ್ಕ, ನಿಮ್ ಧೈರ್ಯನ ಮೆಚ್ಚಲೇಬೇಕು. ಎಂತ ಕಷ್ಟ ಬಂದ್ರು ನಿಭಾಯಿಸ್ತಿರಲ್ಲ. ನಿಮ್ ಈ ಗುಣ ನಮ್ ಯಾರಿಗೂ ಬರಲ್ಲ ಬಿಡಿ. ಹೆಂಗ್ ಗೊತ್ತೈತೆ? ಅದು ಒಳ್ಳೆತನಕ್ಕೆ ಸಿಗೋ ಬೆಲೆ ಅಲ್ವೇ? ಹಾ, ಅದೇ ಹೊಸ ವರ್ಷಕ್ಕೆ ಹೊಸ ಮೆಸ್ ವ್ಯಾಪಾರ ಚೆನ್ನಾಗಿ ನಡೀಲಿ. ಎಲ್ಲ ನಿಮ್ಮಂಥ ಜನಗಳ ಹರಕೆ ಆರೈಕೆ. ಅಳಿಯಂದ್ರೆ ಕೊಟ್ಟು ಧೈರ್ಯ. ಶ್ರೀ ಅವ್ರ ಧೈರ್ಯ ಅಂತ ಹೇಳವ. ಇದು ಅಣ್ಣವರು ಮತ್ತು ನಿಮ್ಮ ಮಗಳು ಬರ್ನಿಲ್ವೇ? ಇಲ್ಲ, ಅವರು ಊರಿಗೆ ಹೋಗಿದ್ದಾರೆ. ಮನೇಲಿ ಯಾರು ಇರಬೇಕಲ್ಲ, ಅಳಿಯಂದ್ರು ಮನೇಲಿದ್ದಾರೆ. ಅಮ್ಮ, ಮುರಳಿಯವ್ರು ಯಾವಾಗಲೂ ನಿಮ್ಮ ಬಗ್ಗೆ ಹೇಳ್ತಾನೆ ಇದ್ರು. ನನಗಂತೂ ನಿಮ್ಮನ್ನು ನೋಡಿ ತುಂಬಾ ಖುಷಿ ಆಯಿತು. ಮತ್ತು ಕೆಲಸದ ಒತ್ತಡದಲ್ಲಿ ನಾ ಇಲ್ಲಿಗೆ ಬರೋಕ್ಕಾಗಲಿಲ್ಲ, ಸಾರಿ.
ಇರಲಿ ಬಿಡಿ, ಆಚೆ ದುಡಿಯೋ ಗಂಡಸರಿಗೆ 108 ತಾಪತ್ರಯಗಳು. ನಂಗೆ ಅರ್ಥ ಆಯ್ತದೆ, ನಾನೇನೂ ಬೇಜಾರು ಮಾಡ್ಕೊಂಡಿಲ್ಲ, ನೀವು ಬೇಜಾರು ಮಾಡ್ಕೋಬೇಡಿ. ನಿಜಾನಯ್ಯ, ಈ ತಾಪತ್ರಯ ನಮ್ಗೆ ಬೇಕಾಗಿದ್ದವ್ರನ್ನೆಲ್ಲ ಮರ್ಸ್ಬಿಡ್ತೈತೆ. ಮಿಸ್, ಅಲ್ಲೆಲ್ರಿಗೂ ಊಟದ ವ್ಯವಸ್ಥೆ ಆಗೈತೆ. ನೀವು ಮತ್ತು ಕೊಕ್ಕೋ ಅಲ್ಲಿರಿ. ಮುಂಗ್ಸಿ ಮತ್ತು ಹುಲಿ ಕೂಡ ನಿಮ್ಮ ಸಹಾಯಕ್ಕಿರ್ತಾರೆ. ಹಾಂ ಮಿಸ್, ಹಂಗೆ ಅಲ್ಲಿರೋ ಹೆಂಗಸ್ರಿಗೆಲ್ಲ ನಿಮ್ಮ ಕೈಯಾರನ್ನೇ ಅರ್ಶಿನ ಕುಂಕುಮ ಕೊಡಿ. ಮಿಸ್ಟ್ರೆ, ನೀವು ಊಟ ಕೂತ್ಕೊ ಬನ್ನಿ. ಅಬ್ಬಾ ಬನ್ನಿ. ಸಹನಾ ಅವರೇ, ನೀವು ನಮ್ಮ ಜೊತೆ ಬಂದು ಊಟ ಕೂತ್ಕೊಳ್ಳಿ. ಯಾಕೆ? ಊಟ ಆಗಿದ ತಕ್ಷಣ ನಾವೆಲ್ಲ ಹೊರಡಬೇಕು. ನೀವು ಅಳ್ಳಿ. ಇಲ್ಲ ಸಹನಾ ಅವರೇ, ನಾವೆಲ್ಲ ಒಟ್ಟಿಗೆ ಹೋಗೋಣ. ಎಲ್ಲ ಪ್ಯಾಕ್ ಮಾಡ್ಕೊಬಿಡಿ. ಇಲ್ಲ, ನಾನು ಬರೋಕ್ಕಿಲ್ಲ. ಯಾಕೆ ಸಹನಾ ಅವರೇ? ಹೇಗೆ ಬರ್ತಾರೆ? ಹೊಸದಾಗಿ ಮಿಸ್ ಶುರು ಆಗಿದೆ, ಅಮ್ಮಂಗೆ ಹೆಲ್ಪ್ ಮಾಡೋದು ಬೇಡವಾ? ನಿಜಾನೇ, ಆದರೆ ಎಕ್ಸಾಮ್ ಡ್ಯೂಟಿಯಲ್ಲಿ ನಾನು ಬ್ಯುಸಿ ಆಗಿಬಿಟ್ರೆ ಮತ್ತೆ ಸಹನಾ ಅವ್ರನ್ನ ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ. ನೀವು ಊಟ ಮುಗಿಸ್ಕೊಂಬರೋ ಅಷ್ಟರಲ್ಲಿ ಅವಳೆಲ್ಲ ಜೋಡಿಸ್ಕೊತಾಳೆ. ನೀವು ಊಟ ಮಾಡಿ ಬನ್ನಿ. ಸ್ನೇಹ, ಹೋಗವ್ವ, ಊಟ ಬಡಿಸು. ಅವ್ರು ಬೇಕಾದರೆ ಊಟಕ್ಕೆ ಕುಂತ್ಕೊಳ್ಳಿ, ಆದರೆ ನಾನು ಮಾತ್ರ ಅವ್ರ ಮನೆಗೆ ಹೋಗೋಕ್ಕಿಲ್ಲ. ಏಯ್, ಇವನು ಮಾತಾಡ್ತಿದ್ದೀಯ ಸಹನಾ ನೀನು? ನಾನು ದಿಟನೇ ಹೇಳ್ತಿದ್ದೀನಿ ಕಣಬ, ನನಗೆ ಮುರಳಿ ಅವ್ರ ಮನೆಗೆ ಹೋಗೋಕೆ ಇಷ್ಟ ಇಲ್ಲ. ಓ ಚಾಮುಂಡವ, ಯಾಕೆ ಹಿಂಗೆ ಮಾತಾಡ್ತಾ ಇದ್ದಳು? ಸಹನಾ ಅವರೇ, ಏನಾಯಿತು? ನನ್ನ ಮೇಲೇನಾದರೂ ಕೋಪನಮ್ಮ ಸಹನಾ? ನನ್ನಿಂದೇನಾದರೂ ಬೇಜಾರಾಗಿದ್ದರೆ ನನ್ನನ್ನು ಕ್ಷಮಿಸ್ಬಿಡು, ಆದರೆ ಮನೆಗೆ ಬರಲ್ಲ ಅಂತ ಮಾತ್ರ ಹೇಳ್ಬೇಡಮ್ಮ. ಅಯ್ಯಯ್ಯೋ, ನೀವಾಗ ಕ್ಷಮೆ ಕೇಳ್ತೀರಿ? ಏನಾಯ್ತು ಸಹನಾ, ಇದು ಯಾಕೆ ಹಿಂಗೆ ಆಡ್ತಿದ್ಯೆ? ಇದು ನನ್ನ ಅವರ ಸಮಸ್ಯೆ ಕಣವ, ನಾವೇ ಬಗೆಹರಿಸ್ಕೋತೀವಿ. ನನ್ನಿಂದ ಸಮಸ್ಯೆನ ಸಹನಾ ಅವರೇ? ಏನಾಯಿತು? ನಿಮಗೆ ನನ್ನ ಎಪ್ತಿ ಬರೋಕ್ಕೆ ದಿನ ಹಿಡಿತಾ? ನಿಮ್ಮ ಫೋನಾಗೆ ನನ್ನ ಹೆಸರೇ ಇಲ್ಲ, ಅಥವಾ ನನ್ನ ಫೋನ್ ನಂಬರೇ ನಿಮ್ಮ ಫೋನ್ ಮರ್ತ್ಕೊಂಡ್ಬಿಡ್ತಾ? ಇಲ್ಲಿಗೆ ನನ್ನ ಬಿಟ್ಟೋದ್ಮ್ಯಾಕೆ ಒಂದ್ಕಿತನಾದ್ರೂ ಫೋನ್ ಮಾಡಿ ವಿಚಾರಿಸ್ಕೊಂಡ್ರಾ? ನಿಮಗೆ ನನ್ನ ಮ್ಯಾಕೆ ಆಟೋಂದು ಕಾಳಜಿ ಇದ್ದಿದ್ರೆ ಈಗ ಬಂದು ಮನೆಗೆ ಬಾ ಅಂತ ಕರಿತಿರ್ನಿಲ್ಲ. ಹಾಗಲ್ಲ ಸಹನಾ ಅವರೇ, ಎಕ್ಸಾಮ್ ಡ್ಯೂಟಿಲಿ 10,000 ಇರ್ಬೋದು, ಆದರೆ ಈ ದಿನದಲ್ಲಿ ನನಗೆ ಫೋನೇ ಮಾಡದೇ ಇರೋಷ್ಟು ನಿಮಗೆ ನನಗೆ ಎಪ್ತಿ ಬರ್ನಿಲ್ವಾ? ನನ್ನ ಮುಂದೆ ನೀವು ಅತ್ತೆಗೆ ಫೋನ್ ಮಾಡಿದ್ರಿ, ಆದರೆ ಅದಕ್ಕೂ ಮುಂಚೆ ನಾನು ನಿಮಗೆ ಸುಮಾರು ಕಿತ್ತ ಫೋನ್ ಮಾಡಿದ್ದೆ. ಸಹನಾ ಅವರೇ, ಪ್ಲೀಸ್, ಐ ಆಮ್ ರಿಯಲಿ ಸಾರಿ. ಇದು ಯಾವುದನ್ನು ನಾನು ಬೇಕಂತ ಮಾಡಿಲ್ಲ. ಈ ವಿಷಯ ನನಗೆ ಮಾತಾಡೋಕೆ ಇಷ್ಟ ಇಲ್ಲ, ಇದನ್ನ ಎಲ್ಲಿಗೆ ಬಿಟ್ಬಿಡಿ. ದಯವಿಟ್ಟು ಹೀಗೆಲ್ಲ ಮಾತಾಡಬೇಡ ಸಹನಾ. ನನ್ನ ಮಗನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ನೋಡು, ನನ್ನ ಮಗ ನಿನ್ನನ್ನು ಬಯಸಿ ಬಯಸಿ ಮದುವೆ ಆದ. ಅವನ ಪ್ರೀತಿಗೆ ಇಷ್ಟೇನಾ ನೀನು ಬೆಲೆ ಕೊಡೋದು? ಸಹನಾ, ನಿಮ್ಮ ಅತ್ತೆ ಮಾತಾದ್ರೂ ಹೊಸಿ ಕೇಳವ. ನೀವು ನನಗೋಸ್ಕರ ಕಾಯೋ ಅವಶ್ಯಕತೆ ಇಲ್ಲ, ನೀವು ಹೊರಡ್ಬೋದು. ಮುರಳಿ, ನಡಿ ಹೊರಡೋಣ. ಇಲ್ಲಡಿ ಹೊಸಿ ನನ್ನ ಮಾತು ಕೇಳಿ. ನನ್ನ ಮಗಳು ಕ್ವಾಪ್ತಾಗ ಹೊಸಿ ಆತ್ರಕ್ಕೆ ಬಿದ್ದು ಮಾತಾಡ್ಬಿಟ್ಟವಳೆ. ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ, ನೀವು ತೆಪ್ಪು ತಿಳ್ಕೊಬೇಡಿ. ಮುರಳಿ, ನಡಿ. ಅಳಿಯಂದರೆ ಅವಳ್ತಾವ ನಾವು ಮಾತಾಡ್ತೀನಿ, ನೀವು ಮನ್ಸಿಗೆ ಹಚ್ಕೋಬೇಡಿ. ಇಲ್ಲ ಅತ್ತೆ, ನಾವು ಬರ್ತೀವಿ.
ತೆಗಿಯಕ್ಕ. ಏನಾಯ್ತಕ್ಕ ನಿಂಗೆ? ಬಾಗ್ಲು ತೆಗಿ ಅಕ್ಕ. ಇಲ್ಲ, ನಾನು ತೆಗಿಯಕ್ಕಿಲ್ಲ ಕಣವೆ. ಹೋಗ್ಲಿ, ನಿಂಗೂ ಬಾವಂಗೂ ಏನ್ ತೊಂದ್ರೆ ಅಂತಾದ್ರೂ ಹೇಳು. ದಯವಿಟ್ಟು ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ. ಈ ಈಸಿನ ಬಗ್ಗೆ ನಾನು ಏನು ಕೇಳ್ಬಿಡಿ. ಅವ್ವ, ಅಕ್ಕಂಗೆ ಏನಾಗಿದೆ? ಅವಳು ಯಾಕೆ ಹಿಂಗೆ ಆಡ್ತಿದ್ದಾಳೆ? ಅಕ್ಕ ಭಾವನ ವಿಷಯದಲ್ಲಿ ಈ ನಡುವೆ ಅಪ್ಸೆಟ್ ಆಗಿದ್ಲು, ಆದರೆ ಕಾರಣ ಏನು ಅಂತ ಗೊತ್ತಿಲ್ಲ. ಗಂಡ ಹೆಂಡ್ರು ಅಂದ್ಮೇಲೆ ಸಣ್ಣ ಪುಟ್ಟ ಜಗಳ ಇದ್ದೇ ಇರ್ತೈತೆ. ಒಂದೆರಡು ದಿವಸ ಮಾತಾಡ್ಕೊಂಡು ಸರಿ ಹೋಯ್ತಾರೆ. ಅವ್ವ, ನೀವೇನು ಟೆನ್ಷನ್ ಮಾಡ್ಕೊಬಿಡಿ. ಅವ್ವ, ನಾನು ಹಿಂಗೆ ಹೇಳಿಲ್ವಾ ಇವನ ಮನೆಗೆ ಸೇರ್ಸೋದು ಬೇಡ ಅಂತ? ಕೆಲವರು ಹೋದ ಕಡೆ ಎಲ್ಲ ತಮ್ಮ ಕೆಟ್ಟ ಗುಣನೇ ಹೊತ್ಕೊಂಡು ಹೋಗ್ತಾರೆ. ಇದಕ್ಕೆಲ್ಲ ಕಾರಣ ಇವನೇ. ನಾವು ಹೇಗೋ ನೆಮ್ಮದಿಯಾಗಿದ್ವಿ. ಇವನ ವಿಷಯದಿಂದ ಶುರು ಆಗಿದ್ದು ಇಲ್ಲಿ ತನಕ ಮುಗ್ದೇ ಇಲ್ಲ. ಅದೇ ಹೇಳಿದ್ನಲ್ಲ, ಇಂಥವ್ರ ನೆರಳು ನಮ್ಮ ಮೇಲೆ ಬಿದ್ದರೂ ನಮ್ಮ ನೆಮ್ಮದಿ ಹಾಳಾಗತ್ತಷ್ಟೆ. ಅವ್ವ, ಮೊದಲು ಇವನ್ನ ಇಲ್ಲಿಂದ ಕಳಿಸು. ಪುರ್ಸಿ, ನಿನ್ನ ಡ್ಯಾಡಿನ ಕರ್ಕೊಂಡು ಹೋಗೋ. ಕರ್ಕೊಂಡು ಹೋಗು ಪುರ್ಸಿ. ನಾನೇನೋ ಕರ್ಕೊಂಡೋಗಿ ರೆಡಿ ಸ್ನೇಹಕ್ಕ, ಆದರೆ ಡ್ಯಾಡಿ ನನ್ನನ್ನು ಯಾರು ಅಂತ ಕೇಳ್ತದೆ. ಅವ್ವ, ನೀನು ಈಗಲೇ ತೀರ್ಮಾನ ಮಾಡು. ಇವನು ನೀನು ಅನ್ಕೊಂಡಂಗಲ್ಲ. ನೀನು ಅನುಕಂಪ ಗಿಟ್ಟಿಸ್ಕೊಂಡು ಮನೆ ಒಳಗೆ ಸೇರ್ಕೊಳ್ಳೋದೇ ಇವನ ಉದ್ದೇಶ. ದಯವಿಟ್ಟು ಇವನ್ನ ಈಗಲೇ ಸಾಗ ಹಾಕಿ ಕೈ ತೊಳ್ಕೊ. ನೀನು ಹೀಗೆ ಸುಮ್ಮನೆ ನಿಂತ್ಬಿಟ್ರೆ ನಾನು ಏನಂತ ಅರ್ಥ ಮಾಡ್ಕೋಬೇಕು? ಎಲ್ಲ ತಿಳಿದಿರೋಳು ನೀನೇ ಹಿಂಗೆ ಮಾತಾಡಿದ್ರೆ ಹೆಂಗೆ ಸ್ನೇಹ? ಅಪಘಾತ ಮಾಡ್ಕೊಂಬಂದವನಿ ಇಂಥ ಹೊತ್ನಾಗೆ ಹೊರ್ಗಾಕು ಅಂತೀಯ. ಹೆಂಗೆ ಸ್ನೇಹ ಹೊರ್ಗಾಕೋದು? ಪುಟ್ಟ ಕೇಳಿದ ನಿಜಾನೇ. ಏಟ್ಯಾರು ಕಟ್ಕೊಂಡವಳು ಈಚೆಕ್ಕಾಗುತ್ತಾ? ಇವನು ಮಾಡಿರೋ ಕೆಲಸಕ್ಕೆ ಬೇರೆ ಹೆಂಗಸಾಗಿದ್ರೆ ಜೈಲಿಗೆ ಹಾಕ್ಸಿರೋಳು. ಪುಟ್ಟಕ್ಕನ ಒಳ್ಳೆ ಗುಣ ನೋಡಿ ಸಮಯಕ್ಕೆ ಮನೆಗೆ ಬಂದು ಸೇರ್ಕೊಂಡವನೆ. ಪುಟ್ಟಕ್ಕ, ನಿನ್ನ ಮಗಳು ಹೇಳ್ದಂಗೆ ಮಾಡು. ತಂದೆಯಾಗಿ ಏನು ಜವಾಬ್ದಾರಿ ತಗೊಂಡ ಇವನು? ಹುಷಾರಿಲ್ದಾರ್ನ ಹೆಂಗೆ ಆಚೆ ಕಳಿಸ್ತಾಳೆ? ಅವ್ವ, ನಿನ್ನ ಕೊನೆದಾಗ ಕೇಳ್ತಿದ್ದೀನಿ, ನಿನಗೆ ನಿನ್ನ ಗಂಡ ಮುಖ್ಯನೋ ಅಥವಾ ನಿನ್ನ ಮಗಳು ಮುಖ್ಯನೋ? ಇದೇನು ಮಿಸ್ಸು ಹಿಂಗೆ ಮಾತಾಡ್ತಿದ್ದೀರಾ? ಅವನ ಜಾಗದಾಗ ಒಂದ್ಸರಿ ನೀವು ನಿಂತು ಯೋಚನೆ ಮಾಡಿ. ಯೋಚನೆ ಮಾಡೇ ಹೇಳ್ತಿದ್ದೀನಿ ಶ್ರೇ. ಅವನಿಲ್ದೆ ಅವ್ವ ನಮ್ಮನ್ನ 20 ವರ್ಷ ಚೆನ್ನಾಗೇ ಸಾಕಿದ್ದಾಳೆ. ಈಗ ಅವನ ಅವಶ್ಯಕತೆ ನಮಗಿಲ್ಲ. ನಮ್ಮ ಕಷ್ಟ ನೋಡಿನೂ ನಮ್ಮ ಕಷ್ಟಕ್ಕೆ ಆಗದೆ ಇದ್ದವನು ಅವ್ವ ಯಾಕೆ ಇವನ್ನ ನೋಡ್ಕೋಬೇಕು? ಇದನ್ನ ನಾನು ಒಪ್ಪಲ್ಲ. ಅವ್ವ, ನಿನ್ನ ಮತ್ತೆ ಕೇಳ್ತಿದ್ದೀನಿ, ನಿನ್ನ ತೀರ್ಮಾನ ಏನು? ನಿನ್ನ ಮೌನದ ಅರ್ಥ ಇವನು ಈ ಮನೇಲೇ ಇರಬೇಕು ಅನ್ನೋದಾದ್ರೆ, ಇವನು ಈ ಮನೇಲಿರೋವರೆಗೂ ನಾನು ಈ ಮನೆ ಹೊಸಲು ತುಳಿಯಲ್ಲ. ಹೇಳು. ಸರಿ ಬಿಡು, ಅರ್ಥ ಆಯ್ತು. ಅಕ್ಕ ಅಕ್ಕ ನಿಂತ್ಕೋ. ಅಕ್ಕ ಅಕ್ಕ ನನ್ನ ಮಾತು ಕೇಳಕ್ಕ. ಯಾಕಕ್ಕ ಹೀಗೆ ಮಾಡ್ತಿದ್ಯಮ್ಮ? ಒಳಗೆ ಹೋಗಿ ನನ್ನ ಫೋನ್ ತಗೊಂಬ. ಅಕ್ಕ ಹಾಗಲ್ಲ, ನೀನು ಹೇಳ್ದಷ್ಟು ಕೇಳು, ಹೋಗು. ನಾನು ಚಮ್ಮಿಸ್ಬಿಡು ಸ್ನೇಹ. ನಿನ್ನ ಬೇಕಾದ್ರೆ ನಿಧಾನಕ್ಕೆ ಸಮಾಧಾನ ಮಾಡ್ಬೋದು. ಆದರೆ ಈ ಸ್ಥಿತಿನಾಗೆ ಈ ವಯ್ಯನಿಗೆ ಯಾರ್ದಾದ್ರೂ ಆಸರೆ ಬೇಕೇ ಬೇಕು. ಎಡತಿಯಾಗಿ ಅಲ್ಲದೆ ಹೋದರೂ ಮನಸತ್ವ ಇಟ್ಕೊಂಡು ನೋಡ್ಕೋಬೇಕಾಯ್ತದೆ. ಇಲ್ಲ ಅಕ್ಕ,
ಸ್ನೇಹ ಬಾರವ ಮೆಸ್ ಪೂಜೆಗೆ ನಮಗೆಲ್ಲ ಬರೋಕ್ಕೂ ಆಗಲಿಲ್ಲ. ಪೂಜೆ ಎಲ್ಲ ಹೆಂಗಾಯ್ತವ? ಎಲ್ಲ ಚೆನ್ನಾಗಾಯ್ತು ಮಾವಯ್ಯ. ಕಂಟಿ ಬರಲಿಲ್ವೇ? ಇಲ್ಲ, ಅವರು ಬೇರೆ ಏನೋ ಕೆಲಸ ಇದೆ ಅಂತ ಅಲ್ಲೇ ಉಳ್ಕೊಂಡ್ರು. ನನಗೆ ನಾಳೆ ಕ್ಲಾಸಿಗೆ ನೋಟ್ಸ್ ಮಾಡೋದಿತ್ತು, ಅದಕ್ಕೆ ನಾನು ಬೇಗ ಬಂದೆ. ಓ ಹಂಗಾರೆ ಓದ್ಕೊಬಿಡ, ವಿಚಾರ ಆಮ್ಯಾಕೆ ಮಾತಾಡುವ. ಬಸ್ಸು ಈಗ ಯಾವ ಮಾತ್ರ ಕೊಡಬೇಕು ಅಂತ ಹೊಸಿ ನೋಡಿ ಹೇಳವ್ವ. ಇದು ಅತ್ತೆ. ಮಾತ್ರೆ ಯಾರಿಗೆ? ಏನಾಯ್ತು? ನಮ್ಮ ರಾಧಂಗೆ. ರಾಧಂಗ? ಯಾಕೆ ಏನಾಯ್ತತ್ತೆ? ಇವಳಿಗೆ ಇವತ್ತು ಮತ್ತೆ ಮೂರ್ಛೆ ಬಂದಿತ್ತು ಸ್ನೇಹ. ಮೂರ್ಛೆ ಆಗುವಂಥದ್ದು ಏನಾಯ್ತು? ಅಣ್ಣ ಅದಕ್ಕೆ ಇವಳು ಗಂಡು ನೋಡೋಕ್ಕೆ ಇವತ್ತು ಬ್ರೋಕರ್ನ ಕರೆಸಿದ್ರು. ಏನಾಯ್ತು? ಕೈಗೆ ಕಬ್ನ ಕೊಡಬೇಕು. ಫಿಡ್ಸಾ? ಈ ಥರ ಕಾಯಿಲೆ ಇರೋ ಹುಡುಗ ಒಪ್ಕೊಳ್ಳೋದು ತುಂಬ ಕಷ್ಟ. ಅದಕ್ಕೆ ರಾಧಾ ಏನಾದರೂ ತಿನ್ಲಾ? ಇಲ್ಲ, ಮತ್ತೆ ಎಲ್ಲ ಮರ್ತಂಗೆ ಆಡ್ತಿದ್ದಾಳೆ. ನಾನು ಮಾತಾಡ್ಸೋಕ್ಕೆ ಟ್ರೈ ಮಾಡಿದೆ, ಸುಮ್ಮನೆ ಕಣ್ಬಿಡ್ತಾಳೆ, ಮತ್ತೆ ಮಲಗ್ತಾಳೆ. ರಾಧಾ, ಈಗ ಹೇಗಿದ್ಯಾ? ನೀವು ಯಾರು? ನೀವು ಅದು ನಾನು ಶ್ರೀ ಅವ್ರ ಬೇಡ ಸಿಂಹ, ಈಗ ಅವಳು ತಾವು ಏನು ಹೇಳಕ್ಕೆ ಹೋಗ್ಬಿಡ, ಮತ್ತೆ ಪ್ರಜ್ಞೆ ತಪ್ಪಿದ್ರೆ ಕಷ್ಟ. ಯಾವಾಗಲೂ ಹೀಗೆ ಆಗತ್ತಾ ಅತ್ತೆ? ಅರ್ಗಿಸ್ಕೊಳಕ್ಕಾಗ್ದೇ ಇರೋ ವಿಚಾರ ಇವಳು ಕಿವಿಗೆ ಬಿದ್ದರೆ ಹಿಂಗಾಗ್ತಾಳೆ ಅಂತ ಡಾಕ್ಟ್ರು ಹೇಳವ್ರೆ. ನನ್ನ ಮಗಳು ಹಣೆ ಬರನೇ ಹಿಂಗಾಗೋಯ್ತಲ್ಲ. ನಾನು ಅದ್ಯಾವ ಪಾಪ ಮಾಡಿ ನನ್ನ ಮಗಳ ತಲೆ ಕಟ್ಟಿದ್ನೋ. ಅಳ್ಬೇಡ ಅತ್ತೆ, ಹುಷಾರಾಗ್ತಾಳೆ. ಯಾವ ತಾಯಿಗೂ ಈ ಸಂಕಟ ಬ್ಯಾಡಪ್ಪ ಅದ್ಯಾವ್ರೆ. ಅಮ್ಮ, ನೀನು ಯಾಕೆ ಅಳ್ತಿದ್ಯಾ? ನೀನು ಅಳ್ಬೇಡ. ಗಂಟಿ ಮಾವ ಬನ್ನ? ಗಂಟಿ ಮಾವ ನನ್ನ ಆಚೆ ಕರ್ಕೊಂಡು ಹೋಗ್ತೀನಿ ಅಂದಿದ್ದ. ಬನ್ನ ನೋಡು. ಬರ್ತಾನವ, ಬರ್ತಾನೆ. ನಿನ್ ಮಲಿಕೋ. ನೀನು ಏನು ಅನ್ಕೊಂಬೇಡವ ಸ್ನೇಹ, ಇವಳು ಹಿಂಗೇನೆ. ನೀನು ಹೋಗು. ಅದಕ್ಕೆ 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 ಬಂದೆ ಸ್ನೇಹ. ಏನಾಯ್ತು ಅದಕ್ಕೆ? ಹುಷಾರಾಗಿದ್ದೀರಾ ತಾನೇ? ಹಾಂ. ಅದಕ್ಕೆ ಏನಾದರೂ ಸಮಸ್ಯೆನಾ? ಇಲ್ಲ, ಹಾಗೇನಿಲ್ವಲ್ಲ. ನಂಗೆ ಯಾಕೋ ನೀವು ನನ್ನಿಂದ ಯಾವುದೋ ವಿಷಯ ಮುಚ್ಚಿಡ್ತಿದ್ದೀರಾ ಅಂತ ಅನಿಸ್ತಿದೆ. ಏನಿಲ್ಲ ಸ್ನೇಹ, ನಿನ್ಗ್ಯಾಕೆ ಹಾಗೆ ಅನ್ನಿಸ್ತಿದೆ? ಏನೋ ಗೊತ್ತಿಲ್ಲ, ಆದರೆ ಅನಿಸ್ತಿದೆ. ನಿಜ ಹೇಳಬೇಕು ಅಂದರೆ ನನಗೆ ನೀನು ಬೇಜಾರಾಗಿರೋ ಹಾಗೆ ಕಾಣಿಸ್ತಿದೀಯಾ ಸ್ನೇಹ. ಯಾಕೆ, ಏನಾಯಿತು? ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅದಕ್ಕೆ. ನಂಗೆ ಬರೀ ಅವೊಂದೇ ಚಿಂತೆ ಆಗ್ಬಿಟ್ಟಿದೆ. ಆ ಗೋಪಾಲ ಮತ್ತು ರಾಜೆ ಅವ್ವ ಅಂದ್ಕೊಂಡಿರೋಷ್ಟು ಒಳ್ಳೆಯವರಲ್ಲ. ನಿನಗೆ ನಾನು ಮುಖ್ಯನೋ ಗೋಪಾಲ ಮುಖ್ಯನೋ ಅಂತ ಅಂದರೆ ನನಗೆಷ್ಟು ನೋವಾಯಿತು. ಅವ್ವ ಯಾಕೆ ಹೀಗೆ ಮಾಡ್ತಿದ್ದಾಳೆ? ಪುಟ್ಟಕ್ಕ ನಿರ್ಧಾರ ಯಾವಾಗಲೂ ಸರಿಯಾಗೇ ಇರುತ್ತೆ ಸ್ನೇಹ. ಬಹುಶಃ ಈಗ ನಿನಗೆ ತಪ್ಪಾಗಿ ಕಾಣ್ತಿರೋದು ಮುಂದೆ ಸರಿಯಾಗೂ ಕಾಣ್ಬೋದಲ್ಲ. ಗೋಪಾಲ ಮತ್ತು ಅವನ ಹೆಂಡತಿ ರಾಜಿ ಇಬ್ಬರು ವಿಷ ಜಂತುಗಳಿದ್ದಂಗೆ. ಅವರಿಂದ ಏನೂ ಒಳ್ಳೇದು ನಿರೀಕ್ಷೆ ಮಾಡೋಕ್ಕಾಗೋದೇ ಇಲ್ಲ. ಈ ಮಾತು ಅವಂಗೆ ಯಾಕೆ ಅರ್ಥ ಆಗ್ತಿಲ್ಲ ನಂಗೆ ಗೊತ್ತಾಗ್ತಿಲ್ಲ.
ಈಗ ಏನು ಮಾಡಬೇಕು ಅಂತಿದೀಯಾ ಸ್ನೇಹ? ಅವನಲ್ಲಿರೋವರೆಗೂ ನಾನು ಮನೆಗೆ ಬರಲ್ಲ ಅಂತ ಹೇಳಿದ್ದೀನಿ. ಆದರೆ ನನ್ನ ಮನಸ್ಸು ತಡಿತಾ ಇಲ್ಲ. ಎಲ್ಲ ವಿಷಯನೂ ಹಾಗೆ. ನಾವು ಯಾವ ವಿಷಯನ ಬಿಡ್ತೀವಿ ಅಂತ ಹೇಳಿರ್ತೀವೋ ನಮ್ಮ ಮನಸ್ಸೆಲ್ಲ ಅದ್ರ ಸುತ್ತಾನೇ ಸುತ್ತಿರುತ್ತೆ. ಅದಕ್ಕೆ ರಾಧಾ ಹುಷಾರಾಗ್ತಾಳಲ್ವಾ? ಪರವಾಗಿಲ್ಲ ಅಂತ ನಾನು ಹೇಳೋ ಹೊತ್ತಿಗೆ ಬೇರೆ ಏನೋ ಆಗಿರುತ್ತೆ ಸ್ನೇಹ. ಪಾಪ ಆ ಹುಡುಗಿ. ನಾನು ಯಾವುದ್ರ ಬಗ್ಗೆ ಯೋಚನೆ ಮಾಡಲಿ ಅಂತಲೇ ನನಗೆ ಗೊತ್ತಾಗ್ತಿಲ್ಲ. ಎಲ್ಲ ಸಮಸ್ಯೆಗಳು ಒಟ್ಟೊಟ್ಟಿಗೆ ಬರ್ತಾ ಇದೆ. ಅದಕ್ಕೆ ಪುಟ್ಟಕ್ಕನ ಮಗಳಾಗಿ ನೀನು ಈ ಮಾತು ಹೇಳೋದು ತಪ್ಪು. ನಮ್ಮವ್ವ ದಡ ಸೇರೋದಕ್ಕೆ ಮೊಸಳೆ ಆಶ್ರಯ ತಗೋತಿದ್ದಾಳೆ. ಸುಮಂಗ್ ಈಗಲೇ ಕಾಲ್ ಮಾಡಿ ಅಲ್ಲಿ ಏನು ನಡೀತಿದೆ ಅಂತ ಕೇಳಬೇಕು. ಅಯ್ಯೋ, ನಾನು ಫೋನೇ ತಂದಿಲ್ವಲ್ಲ. ಸರಿ, ಅದಕ್ಕೆ ನೀವು ರೆಸ್ಟ್ ಮಾಡಿ, ನಾನು ಆಮೇಲೆ ಬರ್ತೀನಿ. ಅದು ಪ್ರೆಗ್ನೆನ್ಸಿ ಕಿಟ್ ಅಲ್ವಾ?